ಇವತ್ತು ಸ್ವಲ್ಪ ರೇಷನ್ ಐಟಮ್ ತಂದಿದ್ದೀನಿ. ಏನೇನು ತಂದಿದ್ದೀನಿ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲರೂ ಅನ್ಕೋತಾರೆ ಏನು ಖರ್ಚಾಗಲ್ಲ ಮನೆಗೆ ಅಂತ. 3 ಮಕ್ಕಳು, ಅಮ್ಮ ಇದ್ದಾರೆ, ಎಷ್ಟು ಖರ್ಚಾಗುತ್ತೆ ಅಂದರೆ ಒಬ್ಬರು ಸಂಪಾದನೆ ಮಾಡಿದ್ರೆ ಎದಕ್ಕೂ ಸಾಲೋದಿಲ್ಲ. ತುಂಬ ಖರ್ಚಾಗುತ್ತೆ ಮನೆಯಲ್ಲಿ. ತೋರಿಸ್ತೀನಿ ನಿಮಗೆ. ಇದೊಂಚೂರು ಧನಿಯಾ ಪುಡಿ. ಎಷ್ಟು ಖರ್ಚಾಗುತ್ತೆ ಅಂದರೆ ಮಿನಿಮಮ್ ಮಂತ್ಲಿ 20,000 ರುಪೀಸ್ ಮೇಲೆ ಖರ್ಚಾಗುತ್ತೆ ಮನೆಗೆ. 20,000 to 25,000 ಖರ್ಚಾಗುತ್ತೆ. ಇನ್ನು 5,000 ಅಂತಂದರೆ ಮೇಲ್ಗಡೆ ಬುಕ್ಸ್ಗೆ, ಮಕ್ಕಳಿಗೆ ಪೆನ್ನುಗಳಿಗೆ, ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಒಂದು 5,000 ಖರ್ಚಾಗುತ್ತೆ. ಟೋಟಲ್ 30,000 ಅಮೌಂಟ್ ಅಲ್ಲೇ ಖರ್ಚಾಗ್ಬಿಡುತ್ತೆ. ಮತ್ತು ನೆಕ್ಸ್ಟ್ ಅಮೌಂಟ್ ಬರೋವರೆಗೂ ನಾನು ಕಾಯಬೇಕಾಗುತ್ತೆ, ಅಷ್ಟು ಖರ್ಚಾಗುತ್ತೆ. ಪ್ರತಿಯೊಂದು ತಂದಿರೋದು ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಇವತ್ತು ಸುಮ್ಮನೆ ಹಂಗೆ ಮಾಡಿಬಿಡೋಣ ಅನ್ನಿಸ್ತು, ತಂದಿದ್ದೀನಿ, ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಐಟಮ್ ತಂದಿದ್ದೀನಿ ನೋಡಿ. ಅರಿಶಿನ, ಮತ್ತು ಇದು ಯಾವುದಪ್ಪ, ಏರಿಯಲು, ರುಚಿ ಗೋಲ್ಡು, ಇದು ಅರ್ಧ kg ಸಕ್ಕರೆ, ಮತ್ತು ಅದೇನೋ ಮಸಾಲೆ ಹಾಕಿದ್ದೀನಲ್ಲ ಧನಿಯಾ ಪುಡಿ, ಒಂದು ಸ್ಕ್ರಬ್ಬರು. ಈ ಥರ ಎಷ್ಟು ಖರ್ಚಾಗುತ್ತೆ ಅಂದರೆ ಇದೇನೋ ಸಾಲ್ಟ್ ಪ್ಯಾಕೆಟು, ಕಲ್ಲುಪ್ಪು ಅಂತಾರೆ ಇದನ್ನು. ಈ ಥರ ಮನೆಗೆ ಎಷ್ಟೊಂದು ತರ್ತಾ ಇರ್ತೀವಿ, ಎಷ್ಟು ಸಂಪಾದನೆ ಮಾಡಿದ್ರೂ ಸಾಲೋದಿಲ್ಲ. ಎಲ್ಲ ರೇಟ್ಗಳೇನೋ ಆಕಾಶಕ್ಕೆ ಗಗನಕ್ಕೆ ಏರ್ಬಿಟ್ಟಿದ್ದಾವೆ ರೇಟ್ಗಳಂತೂ. ಆಚೆಗಡೆ ಹೋದ್ರು ವೆಜಿಟೇಬಲ್ಸು ಮುಟ್ಟಕ್ಕಾಗ್ತಾ ಇಲ್ಲ, ರೇಷನ್ ಸಾಮಾನು ಮುಟ್ಟಕ್ಕಾಗ್ತಾ ಇಲ್ಲ, ಅಷ್ಟು ರೇಟು. ಮಾವಿನಕಾಯಿ ತಗೊಂಡಿದ್ದೆ ನೋಡಿ, 2 ಮಾವಿನಕಾಯಿ. ಇಲ್ಲಿ ಬೀಟ್ರೂಟ್ ತಗೊಂಡಿದ್ದೆ, ತೋರಿಸ್ತೀನಿ. ನಿಮ್ಗೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ, ಯಾಕಂದರೆ ಕ್ಯಾಮ್ರಾ ದೂರದಲ್ಲಿ ಇಟ್ಟಿದ್ದೀನಲ್ಲ ಅದಕ್ಕೆ. 1 kg ಇದೆ ಬೀಟ್ರೂಟು, 1 kg ಬೀಟ್ರೂಟು, 1 kg ಮ್ಯಾಂಗೋ ತಗೊಂಡಿದ್ದೆ. ತುಂಬ ಐಟಮ್ಸ್ ತಂದಿದ್ದೀನಿ, ಇನ್ನು ತೋರಿಸ್ತೀನಿ ನೋಡಿ ಲಾಸ್ಟ್ವರೆಗೂ. ನೋಡಿ ಇದು ಗೋರೆಕಾಯಿ 1 kg ತಂದಿದ್ದೆ. ನಮಗೆ 1 kg ಗೋರೆಕಾಯಿ ಒಂದಿನ ಖಾಲಿ ಆಗುತ್ತೆ ಪಲ್ಯ ಮಾಡಿದ್ರೆ. ಮತ್ತು ಪಲ್ಯ ಜೊತೆ ಸಾರು ಬೇಕಾಗುತ್ತೆ. ಸಾರು ಸಪ್ರೇಟಾಗಿ ಮಾಡಿಬಿಟ್ಟು ಪಲ್ಯ ಸಪ್ರೇಟಾಗಿ ಮಾಡ್ತೀನಿ. ಗೋರೆಕಾಯಿ ಆಗಲಿ, ಬೀಟ್ರೂಟ್ ಆಗಲಿ. ಬೀಟ್ರೂಟು ಪಲ್ಯ ಮಾಡಿದ್ರೆ ಮತ್ತು ಪಲ್ಯ ಜೊತೆ ಸಾರು ಸಪ್ರೇಟಾಗಿರಬೇಕು, ಯಾಕಂದರೆ ಬೀಟ್ರೂಟ್ ಪಲ್ಯಲಿಂದ ತಿನ್ನೋಕ್ಕಾಗಲ್ಲ ಡೇ ಎಲ್ಲ. 5 ಮೆಂಬರ್ಸ್ 4 ಮೆಂಬರ್ಸ್ ಇರೋದ್ರಿಂದ ನಮಗೆ ಅದು ನಾವು ಪಲ್ಯ ಫ್ರೈ ಮಾಡ್ತೀವಲ್ಲ ಗೋರೆಕಾಯಿ, ಅದು ಇಷ್ಟೇ ಆಗುತ್ತೆ. ಇಷ್ಟು ಅಂದರೆ 1 kg ಮಾಡಿದ್ರೆ ಅದು ಪಲ್ಯ ಆಗಿಬಿಟ್ಟು ಒಂದು 1/2 kg ಆಗುತ್ತೆ. ಅದಕ್ಕೆ ಅದ್ರ ಜೊತೆ ಸಾರು ಇದ್ರೇ ಡೇ ಎಲ್ಲ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ನೋಡಿ ಇಷ್ಟು ಐಟಮ್ಸ್ ತಂದಿದ್ದೀನಿ ಇವತ್ತು. ನೀವಂತೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನೇಲಿ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ. ಇನ್ನೂ ಎಷ್ಟೊಂದು ಐಟಮ್ ಇದೆ, ಇನ್ನೂ ಸೊಪ್ಪಿದೆ, ತೋರಿಸ್ತೀನಿ ರೀ. ನೋಡಿ ಇದು ಮೆಂತಿ ಸೊಪ್ಪು ಕಟ್ಟು, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮೆಂತಿ ಸೊಪ್ಪು 2 ಕಟ್ಟು ತಂದಿದ್ದೀನಿ. 2 ಕಟ್ಟು ಮೆಂತಿ ಸೊಪ್ಪು ನಾವು ಫ್ರೈ ಮಾಡ್ತೀವಿ ಟೊಮೊಟೊ ಹಾಕ್ಬಿಟ್ಟು, ಅದಕ್ಕೆ ಅದನ್ನು ಜಾಸ್ತಿ ಬೇಕಾಗುತ್ತೆ. ಮೆಂತಿ ಸೊಪ್ಪು 2 ಕಟ್ಟು ನಮ್ಗೆ ಒಂದೇ ಸಲ ಆಗುತ್ತೆ. ಇದು ಗಂಟಿ ಸೊಪ್ಪು ಅಂತಾರೋ ಏನೋ, ಇದನ್ನ ಏನು ಸೊಪ್ಪು ಅಂತಾರೋ ಕನ್ನಡದಲ್ಲಿ ಗೊತ್ತಿಲ್ಲ, ಗಂಟಿ ಸೊಪ್ಪು ಅನಿಸುತ್ತೆ. ಇದು 2 ಕಟ್ಟು ತಂದಿದ್ದೀನಿ. ಇದು ಪಾಲಕ್ ಸೊಪ್ಪು. ಗಂಟಿ ಸೊಪ್ಪು ಯಾಕೆ ಅಂದರೆ ಬ್ಲಡ್ಗೆ ತುಂಬ ಒಳ್ಳೆಯದು ಅಂತ ತಂದಿದ್ದೆ. ಮೆಂತಿ ಸೊಪ್ಪು ಒಳ್ಳೆಯದು ಅಂತ ತಂದಿದ್ದೆ. ಇವಾಗ ಪಾಲಕ್ ಸೊಪ್ಪು 2 ತಂದಿದ್ದೆ. ತುಂಬ ಫ್ರೆಶ್ ಆಗಿದ್ದಾವೆ. ಫ್ರೆಶ್ ಆಗಿ ಎಷ್ಟಿದ್ದಾವೋ ಅಷ್ಟು ರೇಟ್ ಚೆನ್ನಾಗಿ ಬಗಬಗವಂತ ಇದ್ದಾವೆ. ಏನಾದರೂ ಆಚೆಗಡೆ ತರಕ್ಕೆ ಹೋದ್ರೆ ಎಷ್ಟು ರೇಟ್ ಇದ್ದಾವೆ ಅಂದರೆ ಫಸ್ಟ್ ಥರ ಇಲ್ಲವೇ ಇಲ್ಲ. ಆಚೆಗಡೆ ಹೋದರೆ ಏನಿಲ್ಲ ಅಂದರೆ 2,000-3,000 ರೂಪಾಯಿ ಡೈಲಿ ಖರ್ಚಾಗುತ್ತೆ. ಅಂದರೆ ಡೈಲಿ ಅಂದರೆ ವೀಕ್ಲಿ 2 ಟೈಮ್ಸ್ ಹೋಗ್ತೀವಲ್ಲ, ನಾವು ಹೋದಾಗ ಒಂದ್ಸಲ 2-3 ಸಾವಿರ ಖರ್ಚಾಗುತ್ತೆ. ಇದು ತಿಂಗ್ಳಿಗೆ ತಂದಿರೋ ರೇಷನ್ ಅಲ್ಲ, 1 ವೀಕ್ಗೂ ನಮಗೆ ಸಾಲಲ್ಲ ಇದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.